ಕ್ವಿನೋವಾ ಅಂದರೆ ನವಣೆ. ಇದು ಒಂದು ಅದ್ಭುತ ಧಾನ್ಯವಾಗಿದೆ. ಇದು ಪೂರ್ಣ ಪ್ರೋಟೀನ್ನ ಸಸ್ಯಾಹಾರಿ ಮೂಲವಾಗಿದೆ. ಭಾರತದಲ್ಲಿ ಹೆಚ್ಚಿನ ಜನರಿಗೆ ಇದರ ಲಾಭದ ಬಗ್ಗೆ ತಿಳಿದಿಲ್ಲ. ಈ ಧಾನ್ಯವು 5,000 ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. ಇದನ್ನು ಎಲ್ಲಾ ಧಾನ್ಯಗಳ ತಾಯಿ ಎಂದು ಕರೆಯಲಾಗುತ್ತದೆ. ನವಣೆಯು ಆಂಟಿ ಆಕ್ಸಿಡೆಂಟ್ಸ್, ಫೈಬರ್, ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿದೆ. ಇದು ಹೃದಯಕ್ಕೂ ತುಂಬಾ ಒಳ್ಳೆಯದು. ನವಣೆ ಎಲ್ಲ ಅಮೈನೋ ಆಸಿಡ್ಸ್ ಮತ್ತು ಕಬ್ಬಿಣವನ್ನು ಒದಗಿಸುತ್ತದೆ. ಇದು ಗ್ಲೂಟನ್ ಮುಕ್ತವಾಗಿದೆ. ಜೀರ್ಣಕ್ರಿಯೆಯಲ್ಲಿ ಹಗುರವಾಗಿದೆ ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ. ತೂಕ ಇಳಿಸಿಕೊಳ್ಳಲು ಇದು ಸೂಕ್ತವಾಗಿದೆ. ಅದಕ್ಕಾಗಿಯೇ ಇದನ್ನು ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾದವರು ಮತ್ತು ಗರ್ಭಿಣಿಯರಿಗೆ ಎಲ್ಲರಿಗೂ ಉಪಯುಕ್ತವಾಗಿದೆ. ಈಗ ನೀವು ಯೋಚಿಸುತ್ತಿರಬಹುದು, ಕ್ವಿನೋವಾವನ್ನು ಹೇಗೆ ಮಾಡೋದು, ಅದರ ರುಚಿ ಹೇಗಿರುತ್ತದೆ ಎಂದು. ಇದನ್ನು ಅನ್ನದಂತೆ ಬೇಯಿಸಲಾಗುತ್ತದೆ. ಇದನ್ನು ವಿವಿಧ ರೀತಿಯಲ್ಲಿ ತಯಾರಿಸಬಹುದು. ಉದಾಹರಣೆಗೆ, ನೀವು ಸರಳವಾಗಿ ಉಪ್ಪಿಟ್ಟು ಮಾಡಬಹುದು ಅಥವಾ ಇದನ್ನು ಬ್ರೇಕ್ಫಾಸ್ಟ್ನಲ್ಲಿ ಹಾಲಿನೊಂದಿಗೆ ಸೇವಿಸಬಹುದು. ನೀವು ಅದರೊಂದಿಗೆ ರುಚಿಕರವಾದ ಕಟ್ಲೆಟ್, ಇಡ್ಲಿ ಅಥವಾ ದೋಸೆಯನ್ನು ತಯಾರಿಸಬಹುದು. ಇದರ ಚಾಟ್ ಕೂಡ ತುಂಬಾ ರುಚಿಕರವಾಗಿರುತ್ತದೆ. ಅನ್ನದ ಬದಲು ಕ್ವಿನೋವಾ ಪಲಾವ್ ಅಥವಾ ಕಿಚಡಿಯನ್ನು ಸಹ ತಯಾರಿಸಬಹುದು. ಗೋಧಿ ಹಿಟ್ಟನ್ನು ಬೆರೆಸಿ ಚಪಾತಿ ಅಥವಾ ಪ್ಯಾನ್ಕೇಕ್ ಅನ್ನು ಸಹ ತಯಾರಿಸಬಹುದು. ಅಥವಾ ಅದರ ಹಲ್ವಾ, ಬ್ರೌನಿ, ಪಾಯಸ ಅಥವಾ ಸ್ಮೂತಿಯನ್ನು ಸಿಹಿ ತಿಂಡಿಯಾಗಿ ತಯಾರಿಸಬಹುದು. ಆಸಕ್ತಿದಾಯಕ ವಿಷಯವೆಂದರೆ ಕ್ವಿನೋವಾವನ್ನು 2 ರಿಂದ 3 ವರ್ಷಗಳವರೆಗೆ ಸಂಗ್ರಹಿಸಬಹುದು. ಅನೇಕ ಪ್ರಸಿದ್ಧ ವ್ಯಕ್ತಿಗಳು ಪ್ರತಿದಿನ ಕ್ವಿನೋವಾವನ್ನು ಬಳಸುತ್ತಾರೆ ಮತ್ತು ಅದನ್ನು ತಮ್ಮ ಕಾರ್ಯಕ್ರಮಗಳಲ್ಲಿ ಪ್ರಚಾರ ಮಾಡುತ್ತಾರೆ. ಗೊತ್ತಾಯ್ತಲ್ವಾ? ಇನ್ನು ಮೇಲಿಂದ ಕ್ವಿನೋವಾವನ್ನು ಪ್ರತಿದಿನ ತಯಾರಿಸಿ ಮತ್ತು ಎಲ್ಲರ ಸ್ವಾಸ್ಥ್ಯವು ಆರೋಗ್ಯವಾಗಿರುತ್ತದೆ.